ನನ್ನೇ ನೋಡ್ತಾ ಇಲ್ಲ ಯಾವ ಮೀನುನು. ನಾನು ಆಗಿಂದ ಕರಿತಾ ಇದ್ದೀನಿ, ಬಟ್ ನನ್ನ ನೋಡ್ತಾ ಇಲ್ಲ ಯಾವ ಮೀನುನು. ಇಲ್ಲಿ ನೋಡಿ, ಅದ್ರ ಜೊತೆಗೆ ಏನೋ ಅದ್ರ ಪಾಡಿಗೆ ಅದ್ ಮಾತಾಡ್ಕೋತಾ ಇದೆ ಅನ್ನಿಸ್ತಾ ಇದೆ. ಒಂದ್ ಮೀನ್ ಕೂಡ ನನ್ನ ನೋಡ್ತಾ ಇಲ್ಲ. ಹೆಲೋ, ಎಲ್ರಿಗೂ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನೆಲ್. ಹೋಪ್ ಎಲ್ರು ಚೆನ್ನಾಗಿದ್ದೀರಾ. ಸೊ ನಾನಿವತ್ತು ಲೋಕರಂಜನ್ ಅಕ್ವಾ ವರ್ಲ್ಡ್ ಅನ್ನೋ ಜಾಗಕ್ಕೆ ಬಂದಿದ್ದೀನಿ. ಆಕ್ಚುಲಿ ಇದು ಝೂ ಹತ್ರನೇ ಇದೆ. ಇದು ನಾ ಮೈಸೂರಲ್ಲೇ ಇದ್ರು ಈ ಜಾಗಕ್ಕೆ ಯಾವತ್ತೂ ಬಂದಿರ್ಲಿಲ್ಲ. ಬಿಕಾಸ್ ಈ ಜಾಗದ ಬಗ್ಗೆ ಮಿಕ್ಸ್ಡ್ ರಿವ್ಯೂಸ್ ಇತ್ತು. ಲೈಕ್ ಸ್ವಲ್ಪ ಜನ ತುಂಬಾ ಚೆನ್ನಾಗಿದೆ ಅಂತ ಇದ್ರು, ಸ್ವಲ್ಪ ಜನ ಓಕೆ ತರ ಇದೆ ಅಂತ ಇದ್ರು. ಸೊ ಯಾಕೆ ನಾನೇ ಎಕ್ಸ್ಪೀರಿಯನ್ಸ್ ಮಾಡಬಾರ್ದು ಅಂತ ಬಂದಿದ್ದೀನಿ. ಹಾಗೆ ನಿಮ್ಗೂ ಈ ಎಕ್ಸ್ಪೀರಿಯನ್ಸ್ ನ ಶೇರ್ ಮಾಡ್ಕೊಳ್ಳೋಣ ಅಂತ ವಿಡಿಯೋ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಸೊ ಫಸ್ಟ್ ಥಿಂಗ್ಸ್ ಫಸ್ಟ್, ಈ ಜಾಗದ ಪಕ್ಕನೇ ಪಾರ್ಕಿಂಗ್ ಫೆಸಿಲಿಟೀಸ್ ಇದೆ. ಎಂಟರ್ ಆದ ತಕ್ಷಣ ಟಿಕೆಟ್ ಕೌಂಟರ್ ಇದೆ. ಪರ್ ಪರ್ಸನ್ಗೆ 300 ಚಾರ್ಜ್ ಮಾಡ್ತಾರೆ. ಆಕ್ಚುಲಿ ನೀವು ಒಳಗ್ ಬಂದ ತಕ್ಷಣ ಈ ತರ ಚಿಕ್ಕ ಚಿಕ್ಕ ಅಕ್ವಾರಿಯಮ್ಸ್ ಇದೆ. ಅಲ್ಲಿ ಎಷ್ಟೊಂದು ಡಿಫ್ರೆಂಟ್ ಟೈಪ್ಸ್ ಆಫ್ ಫಿಶ್ ಗಳು ಕೂಡ ಇದೆ. ಎಲ್ಲಾ ಕಡೆ ನೇಮ್ಸ್ ಹಾಕಿದ್ದಾರೆ, ಇದು ಯಾವ ಫಿಶ್ ಅಂತ ನಿಮ್ಗೆ ಅರ್ಥ ಆಗ್ಲಿ ಅಂತ. ಹಾಗೆ ಇಲ್ಲೆಲ್ಲ ನೋಡಿ ಎಷ್ಟು ಕ್ಯೂಟ್ ಆಗಿ ಏನೋ ತಿನ್ನೋ ತರ ಮಾಡ್ತಾ ಇದೆ. ಲಾಬ್ಸ್ಟರ್ ಅಂತೆ, ಅಂದ್ರೆ ನಳ್ಳಿಗಳು. ಹೇಗ್ ನಳ್ಳಿಗಳು ಕಾಣ್ತಾ ಇದೆ. ಆಮೇಲೆ ಫನ್ ಫ್ಯಾಕ್ಟ್ಸ್ ಕೂಡ ಹಾಕಿದ್ದಾರೆ ನಳ್ಳಿಗಳ ಬಗ್ಗೆ. ಸ್ವಲ್ಪ ಇನ್ಫಾರ್ಮೇಶನ್ ಕೂಡ ಶೇರ್ ಮಾಡಿದ್ದಾರೆ. ಹಾಗೆ ಸ್ವಲ್ಪ ಮುಂದೆ ಬಂದರೆ ಜೆಲ್ಲಿ ಫಿಶಸ್ ಇಟ್ಟಿದ್ರು. ಯಾಕೆ ಈ ಥರ ಡಿಸೈನ್ ಮಾಡಿದ್ದೀರಾ, ಏನಾದರೂ ರೀಸನ್ ಇದೆಯಾ ಇದ್ರ ಹಿಂದೆ ಅಂತ ಕೇಳಿದ್ವಿ. ಬಟ್ ಅವರು ನೋಡೋಕೆ ಚೆನ್ನಾಗಿ ಕಾಣಲಿ ಅಂತ ಇಟ್ಟಿದ್ದೀವಿ ಅಂತ ಹೇಳಿದ್ರು. ಇದ್ ನೋಡಿ, ಇದು ರೆಡ್ ಇಯರ್ಡ್ ಸೈಡ್ ಟರ್ಟಲ್ ಅಂತೆ. ಆಮೆ, ನಾನ್ ಚಿಕ್ಕ ಆಮೆಗಳು ಮಾತ್ರ ನೋಡಿರೋದು. ಇಲ್ಲಿ ನೋಡಿ ಯಾವ್ದೋ ದೊಡ್ಡ ಆಮೆ ಇದೆ. ಇದು ಏಷಿಯನ್ ಅರೋವಾನ ಅಂತೆ. ಈಗ ಹೆಂಗ್ ಕೂತಿದೆ ಅಂದ್ರೆ ಸ್ಟಿಲ್ ಆಗಿ ಸುಮ್ನೆ ಕೂತಿದೆ, ಅಳ್ಳಾಡ್ತಾನೆ ಇಲ್ಲ. ನಾನು ಹಿಂಗಿಂಗೆಲ್ಲ ಮಾಡಿ ಟ್ರೈ ಮಾಡ್ತಾ ಇದ್ದೀನಿ. ಯಾಕೋ ಗುರು ಮಲ್ಕೊಂಡಿದೆ ಅನ್ಸುತ್ತೆ. ಈ ಲೇನಲ್ಲಿ ಆಕ್ಚುಲಿ ಸ್ಮಾಲ್ ಬೇಬಿ ಶಾರ್ಕ್ಸ್ ಗಳೆಲ್ಲ ಕಾಣ್ತಾ ಇದೆ. ತುಂಬಾ ನೋಡಕ್ ಒಂಥರ ಚೆನ್ನಾಗಿದೆ, ಬಿಕಾಸ್ ನಾನ್ ಶಾರ್ಕ್ಸ್ ಯಾವತ್ತೂ ನೋಡಿಲ್ಲ. ಬಟ್ ಇಲ್ಲಿ ನೋಡಿ ಎಷ್ಟು ಕ್ಯೂಟ್ ಆಗಿ ಅದ್ರ ಪಾಡಿಗೆ ಅದು ಸೈಲೆಂಟ್ ಆಗಿ ಹೋಗ್ತಾ ಇದೆ. ಬ್ಲೂ ಫಿಶ್ ಇದೆ. ಈ ಬೋಟಿಗೆ ಸ್ಟಿಕ್ ಆನ್ ಆಗ್ತಾ ಇದೆ. ಸೊ ಇದಾದ್ಮೇಲೆ ನಿಮಗೆ ಸ್ಟಾರ್ಟ್ ಆಗೋದೆ ಅಂಡರ್ ವಾಟರ್ ಟನಲ್ಸ್. ಈ ಪ್ಲೇಸ್ ಅಲ್ಲಿ 3 ಅಂಡರ್ ವಾಟರ್ ಟನಲ್ಸ್ ಇದೆ. ಫಸ್ಟ್ ಅಲ್ಲಿ ಬೇಬಿ ಶಾರ್ಕ್ಸ್ ತುಂಬಾ ಕ್ಯೂಟ್ ಆಗಿತ್ತು. ಹಾಗೆ ನೆಕ್ಸ್ಟ್ ಈ ಯೆಲ್ಲೋ ಕಲರ್ ಫಿಶಸ್ ಇದೆ ಅಂಡರ್ ವಾಟರ್ ಟನಲ್. 3 ಅಂಡರ್ ವಾಟರ್ ಟನಲ್ಸ್ ಅಲ್ಲಿ ನನ್ಗೆ ಜಾಸ್ತಿ ಇಷ್ಟ ಆಗಿದ್ದು ಸೆಕೆಂಡ್ ಒನ್ ಅಲ್ಲಿ ತುಂಬಾ ಕ್ಯೂಟ್ ಫಿಶಸ್ ಇತ್ತು. ಇದು ನಾರ್ಮಲ್ ಆಗಿ ಅನ್ಸ್ತಾ ಇದೆ. ಅಂದ್ರೆ ಇಲ್ಲಿ ನೋಡಿ, 2 ಮೀನ್ಗಳು ಏನೇನೋ ಅದ್ರ ಪಾಡ್ಗವರು ಜೊತೆಗೆ ಏನೋ ಮಾತಾಡ್ಕೊತಾ ಇದಾರೆ ಅನ್ಸ್ತಾ ಇದೆ. ಎಷ್ಟು ಲಾಂಗ್ ಫಿಶ್. ಇದ್ರ ಹೆಸರೇನ್ ಹೇಳ್ತಾರಂತ ನನ್ನ ಕೇಳ್ಬೇಡಿ, ಬಿಕಾಸ್ ನನಗೆ ಗೊತ್ತಿಲ್ಲ. ಈ ಪ್ಲೇಸ್ನ ಮ್ಯಾಕ್ಸಿಮಮ್ ಅಂದರೆ 1 ಅವರ್ಲಿ ಕವರ್ ಮಾಡ್ಬೋದು. ಹೊರಗಡೆ ಆದ ತಕ್ಷಣ ಸ್ವಲ್ಪ ಸ್ನ್ಯಾಕ್ ಆಪ್ಷನ್ಸ್ ಕೂಡ ಇದೆ. ಸೊ ನನ್ನ ಎಕ್ಸ್ಪೀರಿಯನ್ಸ್ ಬಗ್ಗೆ ಹೇಳ್ಕೊಬೇಕು ಅಂದ್ರೆ, ಲೈಕ್ ನಂಗೆ ಡಿಫ್ರೆಂಟ್ ಟೈಪ್ಸ್ ಆಫ್ ಫಿಶಸ್ ನೋಡಕ್ ಸಿಕ್ತು. ಹಾಗೆ 3 ಅಂಡರ್ ವಾಟರ್ ಟನಲ್ಸ್ ಚೆನ್ನಾಗಿತ್ತು. ಅದ್ರಲ್ಲೂ ಮಧ್ಯ ಇದ್ದಿದ್ದ ಅಂಡರ್ ವಾಟರ್ ಟನಲ್ ಅಂತೂ ಫೋಟೋ ಸೆಂಟ್ರಿಕ್ ಪ್ಲೇಸ್ ತರಾನೇ ಇತ್ತು. ಹಾಗೆ ಫಿಶ್ ಫೀಡಿಂಗ್ ಆಪ್ಷನ್ಸ್ ಕೂಡ ಇದೆ. ಇಲ್ಲಿಗೆ ಮಕ್ಕಳು ಬಂದ್ರೆ ತುಂಬಾ ಎಂಜಾಯ್ ಮಾಡ್ತಾರೆ. ನೀವು ಮೈಸೂರ್ ಕಡೆ ಬಂದಾಗ ಒಂದ್ಸತಿ ವಿಸಿಟ್ ಮಾಡಿ ನೋಡ್ಬೋದು ಅನ್ಸುತ್ತೆ. ಬಟ್ ಟಿಕೆಟ್ ಪ್ರೈಸ್ ಸ್ವಲ್ಪ ಕಾಸ್ಟ್ಲಿ ಅನಿಸ್ತು. ಲಾಸ್ಟ್ ಟೈಮ್ ಬಂದವರು 150 ಏನೋ ಹೇಳಿದ್ರು, ಬಟ್ ಈ ಸತಿ ಆಲ್ಮೋಸ್ಟ್ 300 ಮಾಡಿದ್ದಾರೆ. ನಾನು ಇದೇ ತರ ಯಾವ್ದಾದ್ರು ನ್ಯೂ ಪ್ಲೇಸಸ್ ಎಕ್ಸ್ಪೀರಿಯನ್ಸ್ ಮಾಡಕ್ ಹೋದಾಗೆಲ್ಲ ನಿಮ್ ಜೊತೆ ಶೇರ್ ಮಾಡ್ಕೊಳಕ್ ಟ್ರೈ ಮಾಡ್ತಾ ಇರ್ತೀನಿ. ಐ ಹೋಪ್ ನಿಮ್ಗೆ ಈ ವಿಡಿಯೋ ಇಷ್ಟ ಆಗುತ್ತೆ ಅಂತ. ಸೊ ಇಲ್ಲಿ ತನಕ ಯಾರ್ಯಾರೆಲ್ಲ ಈ ವಿಡಿಯೋ ನೋಡ್ತಾ ಇದ್ದೀರಾ, ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಕೂಡ ಮಾಡ್ಕೊಳ್ಳಿ. ಇಲ್ಲಿ ತನಕ ಯಾರ್ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡಿದ್ದೀರಾ ಅವ್ರಿಗೆಲ್ಲ ಥ್ಯಾಂಕ್ ಯು. ನೆಕ್ಸ್ಟ್ ವಿಡಿಯೋ ಜೊತೆ ಬೇಗ ಬರ್ತೀನಿ. ಬಾಯ್.